ಈ ಥರ ಮಾಡ್ಕೊಂಡು ತಿಂದೇ ಇಲ್ವಾ? ಸಬ್ಬಸ್ಗಿ ಪಲ್ಯನ ಹಾಗಾದರೆ ಇವತ್ತೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಸಬ್ಬಸ್ಗಿನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಕೈಯಿಂದ ಕಡಿತೀವಿ ನಾವು. ಕಡಿದ್ಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಪಾತ್ರೆಗೆ ಹಾಕಿ ಕುದಿಸ್ಕೊಳ್ಳಿ. ನೋಡಿ, ತುಂಬ ಇದ್ದಿದ್ದು ಇಷ್ಟೇ ಆಯಿತು. ಅದು ಸೈಡಿಗೆ ಇಟ್ಕೊಂಡು ಅದೇ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕರಿಬೇವನ್ನ ಎಲ್ಲದಕ್ಕೂ ಹಾಕ್ಕೊಳ್ಳಿ, ಪ್ರತಿಯೊಂದಕ್ಕೂ. ಯಾಕಂದರೆ ಹಂಗೆ ಅಂತೂ ನಾವು ತಿನ್ನಲ್ಲ. ಅಟ್ಲೀಸ್ಟ್ ಸಾಂಬಾರಲ್ಲಿ, ಉಪ್ಪಿಟ್ಟಲ್ಲಿ, ಯಾವುದ್ರಲ್ಲಾದರೂ ತಿಂತೀವಿ. ನಮ್ಮ ಹೇರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಹಿಂಗೆ ಎತ್ತಿಡಬೇಡಿ, ಮತ್ತು ಅದನ್ನು ತಿನ್ನಬೇಕಾದ್ರೆ ತಿನ್ಬಿಡಿ. ಓಕೆನಾ ಫ್ರೆಂಡ್ಸ್? ನೋಡಿ, ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಮೊದಲೇ ತಟ್ಟೆಯಲ್ಲಿ ಬ್ಯಾಳಿನ ತೊಳೆದಿಟ್ಕೊಂಡಿದ್ವಿ, ಕೆಂಪುಬೇಳೆ ಅಂತಾರಲ್ಲ, ಅದನ್ನು ತೊಳೆದಿಟ್ಕೊಂಡು ಅದಕ್ಕೆ ಖಾರ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇಟ್ಕೊಂಡಿದ್ವಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಕುದಿಸಿಟ್ಟಿದ್ವಲ್ಲ ಸಬ್ಬಸ್ಗಿ ತಪ್ಪಲನ, ಅದನ್ನು ಕೈಯಿಂದಾನೇ ಎಲ್ಲ ಕಡೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಸಬ್ಬಸ್ಗಿ ತಪ್ಪಲ ಮೊದಲೇ ಕುದ್ದಿದೆ. ಬ್ಯಾಳಿ ಅಂತೂ 5 ಇಲ್ಲ 10 ನಿಮಿಷದಲ್ಲಿ ಕುದ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನನ್ನ ಸಬ್ಸ್ಕ್ರೈಬ್ ಆದ ಎಲ್ಲ ಸ್ನೇಹಿತರಿಗೂ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನನ್ನ ಅಡಿಗೆ ಇಷ್ಟ ಆಗಿದ್ದರೆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಕೆಂಪು ಬಟನು, ಸಬ್ಸ್ಕ್ರೈಬ್ ಅಂತ, ಅದನ್ನು ಒತ್ಬಿಡಿ ಫ್ರೆಂಡ್ಸ್. ನೋಡಿ, ಈ ಥರ ಬೇಳೆ ಆಗಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.